ನಾವು ಏನನ್ನೂ ಹೇಳದಿದ್ದರೂ ನಮ್ಮ ಮನಸ್ಸಿನ ಬಯಕೆಯನ್ನು ತಿಳಿದುಕೊಳ್ಳುವ ಹಾಗೂ ನಮ್ಮ ನಗುವಿನಲ್ಲೂ ನೋವನ್ನು ತಿಳಿದುಕೊಳ್ಳುವ ಏಕೈಕ ಜೀವ ಅಂದರೆ ಅದು ತಾಯಿ ಮಾತ್ರ. ನಮ್ಮನ್ನು ಮನೆಯಲ್ಲಿ ಸುಖವಾಗಿರಿಸಿ ನಮಗಾಗಿ ಹಗಲಿರಳು ಗಾಳಿ ಮಳೆ ಬಿಸಿಲು ಏನನ್ನೂ ಲೆಕ್ಕಿಸದೆ ತನಗಾಗಿ ದುಡಿಯುವ ಏಕೈಕ ಜೀವ ಅಂದರೆ ಅದು ಅಪ್ಪ. ನಮ್ಮ ತಂದೆ ತಾಯಿ ನಮಗೋಸ್ಕರ ಏನೆಲ್ಲ ಮಾಡ್ತಾರೆ, ನಾವು ಸುಖವಾಗಿ ಇರಬೇಕು ಅಂತೇಳಿ ಸ್ವತಃ ಅನೇಕ ಕಷ್ಟಗಳನ್ನು ಅನುಭವಿಸ್ತಾರೆ. ಈ ಋಣವನ್ನು ತೀರಿಸುವುದು ಅಸಾಧ್ಯ. ಕನಿಷ್ಠ ಪಕ್ಷ ನಾವು ನಮ್ಮ ತಂದೆ ತಾಯಿಗಳಿಗೆ ದೇವರ ಸ್ಥಾನವನ್ನು ನೀಡಿ ಗೌರವಿಸಬೇಕು ಅಲ್ಲವೇ? ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ್ಮಕ್ಕೆ ಕಾರಣರಾದ ಮತ್ತು ಬದುಕಲು ಕಲಿಸಿದ ತಂದೆ ತಾಯಿಗಳ ಮಹತ್ವ ಮಕ್ಕಳಲ್ಲಿ ಕಡಿಮೆ ಆಗ್ತಿದೆ. ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಗಳ ಪ್ರೀತಿನೇ ಸಿಕ್ಕಿರೋದಿಲ್ಲ. ಇನ್ನಷ್ಟು ಜನ ತಂದೆ ತಾಯಿ ಇದ್ರೂ ಬೇರೆ ಮನೆ ಮಾಡಿಕೊಂಡು ಅಥವಾ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸಿ ಜೀವನವನ್ನು ಮಾಡ್ತಿದ್ದಾರೆ. ಇದನ್ನು ಕೇಳಿದರೆ ಇದು ಒಂದು ಜೀವನನ ಅಂತ ಅನಿಸುತ್ತೆ. ಸೊ ಮಕ್ಕಳಿಗೆ ಶಾಲೆಗಳಲ್ಲಿ ಬರೀ ಪಾಠ ಪ್ರವಚನಗಳಷ್ಟೇ ಅಲ್ಲದೆ ತಂದೆ ತಾಯಿಯ ಮಹತ್ವ ಹಾಗೆ ಇನ್ನೂ ಅನೇಕ ಮೌಲ್ಯಗಳನ್ನು ಕಲಿಸಬೇಕಾದಂಥ ಅನಿವಾರ್ಯತೆ ತುಂಬಾ ಇದೆ. ಹಾಗಾಗಿ ಅನೇಕ ಶಾಲೆಗಳಲ್ಲಿ ಹಲವು ಕಾರ್ಯಕ್ರಮಗಳ ಮುಖಾಂತರ ಹಲವು ಮೌಲ್ಯಗಳನ್ನು ಕಲಿಸುವಂತಹ ಪರಿಪಾಠ ಇಂದು ನಡೀತಾ ಇದ್ದಾವೆ. ಇದೇ ರೀತಿ ನಮ್ಮ ಶಾಲೆಯಲ್ಲೂ ಸಹ ತಂದೆ ತಾಯಂದಿರ ಮಹತ್ವವನ್ನು ತಿಳಿಸುವ ಸಲುವಾಗಿ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಯಾವ ರೀತಿಯಾಗಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಈ ಶಾಲೆಯ ಆಯ್ತಾ? ಇकडे
ನಾವೇ ಬೆಳೆಸಿರೋದ್ರಿ ಸರ್ ಅಷ್ಟೇ ಗಿಡ ಹಚ್ಚಿದ್ದೆ ನಾವು ಅದಕ್ಕೆ ಹೇಳಿದ್ನಲ್ಲ ಒಂದು ಪಾಯಿಂಟ್